ಆಲೆ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಏಪ್ರಿಲ್ 8 ಬರುತ್ತಂತೆ ರಿಸಲ್ಟು ವಾಟ್ಸಪ್ಪಲ್ಲೆಲ್ಲ ಬರ್ತಾ ಇದೆ ಅಂತ. ನಿಮಗೂ ಬಂದಿದೆಯಾ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಏಪ್ರಿಲ್ 5ನೇ ತಾರೀಕು ಬರುತ್ತಂತೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಹೌದಾ? ಏಪ್ರಿಲ್ 5 ಆಗೋಯ್ತು. ರಿಸಲ್ಟ್ ಬಂತಾ? ಇಲ್ಲ. ನಾನು ಮುಂಚೆನೇ ಹೇಳಿದ್ದೆ, ಏಪ್ರಿಲ್ 5 ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರೋದಿಲ್ಲ ಅಂತ ಮುಂಚೆನೇ ಹೇಳಿದ್ರು. ಕೆಲವ್ರು ಕೇಳ್ತಾ ಇದ್ರು ಏಪ್ರಿಲ್ 5 ಅನೌನ್ಸ್ ಆಗುತ್ತೆ ಅಂತ, ವಾಟ್ಸಪ್ಪಲ್ಲೆಲ್ಲ ಬಂದಿದೆ ಅಂತ. ಬಟ್ ಅದು ಬರೋದಕ್ಕೆ ಚಾನ್ಸೇ ಇಲ್ಲ. ಪ್ರೊಸೀಜರ್ ಏನು ಗೊತ್ತಾ? ವ್ಯಾಲ್ಯೂಷನ್ಸ್ ಎಲ್ಲ ಮುಗಿಬೇಕು, ಮುಗಿದ ಮೇಲೆ ಟ್ಯಾಬ್ಯುಲೇಷನ್ ಆಗಬೇಕು, ಅದಕ್ಕೆ ಟೈಮ್ ತೊಗೊಳುತ್ತೆ. ವ್ಯಾಲ್ಯೂಷನ್ಸ್ ಮಾಡಬೇಕಾದ್ರೆ ಮಾರ್ಕ್ಸ್ನ ಎಂಟ್ರಿ ಮಾಡಿರ್ತಾರೆ ಸಬ್ಜೆಕ್ಟ್ ವೈಸ್. ಈಗ ಓವರ್ ಆಲ್ ಎಲ್ಲ ಸಬ್ಜೆಕ್ಟು ಟ್ಯಾಬ್ಯುಲೇಷನ್ ಮಾಡಬೇಕು, ವಿತೌಟ್ ಎನಿ ಮಿಸ್ಟೇಕ್ ಮಾಡಬೇಕು. ಅದು ಒಂದು ಕೇರ್ಫುಲ್ ಆಗಿರ್ಬೇಕಲ್ವಾ. ಅದಾದಮೇಲೆ ರಿಸಲ್ಟನ್ನು ಚೆಕ್ ಮಾಡ್ತಾರೆ. ಓವರ್ ಆಲ್ ರಿಸಲ್ಟ್ ಹೇಗೆ ಬಂದಿದೆ ನೋಡ್ತಾರೆ. ಏನಾದರೂ ಬೈ ಚಾನ್ಸ್ ಕಡಿಮೆ ಇದ್ದರೆ ಆಗ ಓಕೆ, ಇದೆಲ್ಲ ಆಗಬೇಕಲ್ವಾ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಏಪ್ರಿಲ್ 5 ಬರೋ ಚಾನ್ಸ್ ಇರಲಿಲ್ಲ, ಬಂದು ಇಲ್ಲ. ಇವತ್ತು ಆಲೆ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಏಪ್ರಿಲ್ 8 ಬರುತ್ತಂತೆ ರಿಸಲ್ಟು ವಾಟ್ಸಪ್ಪಲ್ಲೆಲ್ಲ ಬರ್ತಾ ಇದೆ ಅಂತ. ನಿಮಗೂ ಬಂದಿದೆಯಾ ನೋಡ್ಕೊಳ್ಳಿ. KCAB ಒಂದು ಡೇಟನ್ನು ಅನೌನ್ಸ್ ಮಾಡಿದೆ ಅಲ್ವಾ, ಆ ಡೇಟನ್ನು ಮುಂದೆ ಹೇಳ್ತೀನಿ ಮತ್ತೊಂದು ಸಲ. ಸೊ ಹಾಗಾಗಿ ಏಪ್ರಿಲ್ 8 ರಿಸಲ್ಟ್ ಬರೋದಿಲ್ಲ. ಲಾಸ್ಟ್ ಇಯರು ಸೆಕೆಂಡ್ ಪಿ ಯು ರಿಸಲ್ಟನ್ನು ಏಪ್ರಿಲ್ 10 ಅನೌನ್ಸ್ ಮಾಡಿದರು, ರ್ಯಾಂಡಮ್ ಆಗಿ, ಅಂದರೆ ವಿತೌಟ್ ಎನಿ ಇನ್ಫಾರ್ಮೇಷನ್ ಅನೌನ್ಸ್ ಮಾಡಿಬಿಟ್ಟಿದ್ರು. ಯಾಕಂಗೆ ಆಗಿತ್ತು ಅಂದರೆ ಲಾಸ್ಟ್ ಇಯರು ಎಲೆಕ್ಷನ್ ಇತ್ತು, MP ಎಲೆಕ್ಷನ್ ಇತ್ತು, ಕೋಡ್ ಆಫ್ ಕಂಡಕ್ಟ್ ಜಾರಿ ಇತ್ತು. ಹಾಗಾಗಿ ಯಾವುದೇ ಎಲೆಕ್ಟೆಡ್ ಮೆಂಬರ್ಸ್ ಆರ್ ಮಿನಿಸ್ಟರ್ಸ್ ಅನೌನ್ಸ್ ಮಾಡೋ ಆಗಿರಲಿಲ್ಲ. ಬಟ್ ಈ ವರ್ಷ ಯಾವುದೇ ಎಲೆಕ್ಷನ್ ಇಲ್ಲ, ಹಾಗೆ ಕೋಡ್ ಆಫ್ ಕಂಡಕ್ಟ್ ಸಹ ಇಲ್ಲ. ಹಾಗಾಗಿ ರಿಸಲ್ಟ್ ಅನೌನ್ಸ್ ಆಗೋ ದಿನ ಪ್ರೆಸ್ ಮೀಟನ್ನು ಎಜುಕೇಷನ್ ಮಿನಿಸ್ಟರ್ ಮಾಡ್ತಾರೆ. 10:30 ಆದಮೇಲೆ ಅಫಿಷಿಯಲ್ ಆಗಿ ವೆಬ್ಸೈಟಲ್ಲಿ ಅನೌನ್ಸ್ ಆಗುತ್ತೆ. ಅದಕ್ಕಿಂತ ಒಂದು ದಿನ ಮುಂಚೆ ನ್ಯೂಸ್ ಚಾನಲ್ಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಅನೌನ್ಸ್ ಮಾಡ್ತಾರೆ. ಓಕೆ, ಹಾಗಾದರೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವತ್ತು? KCAB ಒಂದು ಮೂಲಗಳ ಪ್ರಕಾರ ಸೆಕೆಂಡ್ ಪಿ ಯು ರಿಸಲ್ಟು ಏಪ್ರಿಲ್ 11 ಅನೌನ್ಸ್ ಆಗುತ್ತೆ ಅನ್ನೋ ಒಂದು ಡೇಟ್ ಇದೆ. ಇದು ಅಷ್ಟೇ ಎಕ್ಸಾಕ್ಟ್ ಡೇಟ್ ಅಲ್ಲ, ಅನೌನ್ಸ್ ಮಾಡ್ತಾರೆ. ಇದೊಂದು ಟೆಂಟೇಟಿವ್ ಡೇಟ್ ಅಷ್ಟೇ. ಏಪ್ರಿಲ್ 11 ಅನೌನ್ಸ್ ಆಗುತ್ತೆ ಅಂತ ಅವತ್ತು ಪ್ರೆಸ್ ಮೀಟ್ ಮಾಡಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಬಟ್ ಎಕ್ಸಾಕ್ಟ್ ಅಫಿಷಿಯಲ್ ಡೇಟನ್ನು ಇದುವರೆಗೂ KCAB ಅನೌನ್ಸ್ಮೆಂಟ್ ಮಾಡಿಲ್ಲ. ಹಾಗಾಗಿ ಏಪ್ರಿಲ್ 8 ರಿಸಲ್ಟ್ ಬರೋದು ಡೌಟ್ ಇದೆ. ಏಪ್ರಿಲ್ 8 ಸೆಕೆಂಡ್ ಪಿ ಯು ರಿಸಲ್ಟು ಅನೌನ್ಸ್ ಆಗುತ್ತೆ ಅಂತ ವಾಟ್ಸಪ್ಪಲ್ಲೆಲ್ಲ ಬರ್ತಾ ಇದೆ. ಅದನ್ನು ಕೆಲವು ವಿದ್ಯಾರ್ಥಿಗಳು ನನಗೂ ಕಳಿಸಿದರು, ಈ ರೀತಿ ಬರ್ತಿದೆ. ಏಪ್ರಿಲ್ 5 ಆಯಿತು, ಈಗಾಗಲೇ ಏಪ್ರಿಲ್ 8 ಅಂತ ಕೂತಿದ್ದಾರೆ. ಏಪ್ರಿಲ್ 8 ಬರುತ್ತೋ, 10th ಬರುತ್ತೋ, 11th ಬರುತ್ತೋ, ಇಲ್ಲ ಏಪ್ರಿಲ್ 15th ಬರುತ್ತೋ, ಅದ್ರ ಬಗ್ಗೆ ಅಧಿಕೃತವಾಗಿ KCAB ಯಾವುದೇ ರೀತಿ ಸರ್ಕಾರ ಸಹ ಸ್ಪಷ್ಟಪಡಿಸಿಲ್ಲ.